ವೇದಿಕೆಯತ್ತ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರಿಂದ ಮೋದಿ ಪರ ಘೋಷಣೆಗಳು ಕೂಗ್ತಾ ಇವೆ. ಮೋದಿ ಮೋದಿ ಅಂತ ಮಹಿಳಾ ಕಾರ್ಯಕರ್ತರೆಲ್ಲರೂ ಕೂಡ ಘೋಷಣೆಯನ್ನ ದೊಡ್ಡ ಮಟ್ಟದಲ್ಲಿ ಕೂಗುತ್ತಾ ಇದ್ದಾರೆ. ಈಗಾಗಲೇ ಅವರಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ. 1 ಲಕ್ಷ ಮಂದಿಗೆ ವೇದಿಕೆಯ ಆಸನದ ವ್ಯವಸ್ಥೆಯನ್ನು ವೇದಿಕೆಯಲ್ಲಿ ಮಾಡಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಯಾಕಂದರೆ ಬೇಗ ಅರ್ಲಿಯರ್ ಆಗಿ ಬಂದಿರ್ತಾರೆ, ಅವರಿಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಘಟಾನುಘಟಿ ನಾಯಕರು ಕೂಡ ಈಗಾಗಲೇ ಶಿವಮೊಗ್ಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿನ ಪಡೆಯೋಣ. ಇಬ್ಬರು ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ಶಿವಮೊಗ್ಗದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಶಶಿಧರ್ ಮತ್ತು ಪುನೀತ್. ಮೊದಲಿಗೆ ಶಶಿಧರ್ನ ಮಾತನಾಡಿಸ್ಬಿಡ್ತೀನಿ. ಶಶಿಧರ್, ತಾವೀಗ ಎಲ್ಲಿದ್ದೀರಾ? ಕಾರ್ಯಕ್ರಮದ ಭಾಗದಲ್ಲೇ ಇದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ? ಹೆಂಗಿದೆ ಕಾರ್ಯಕರ್ತರ ಉತ್ಸಾಹ ಮೋದಿಯನ್ನ ಬರಮಾಡ್ಕೊಳ್ಳೋದಕ್ಕೆ? ಖಂಡಿತವಾಗಿಯೂ ಅರವಿಂದ್, ಶಿವಮೊಗ್ಗಕ್ಕೆ ಇದು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಇದಕ್ಕಾಗಿ ಶಿವಮೊಗ್ಗದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕಲ್ಲಿ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈಗಾಗಲೇ ಸಭಾಂಗಣದ ಹತ್ರ ಆಗಮಿಸಿದ್ದಾರೆ. ಜೊತೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಆಸನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗಾಗಲೇ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಆಸೀನರಾಗಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಮೋದಿ ಕೂಡ ಶಿವಮೊಗ್ಗಕ್ಕೆ ಆಗಮಿಸ್ತಿದ್ದಾರೆ. ಮೋದಿಯನ್ನು ನೇರವಾಗಿ ನೋಡೋದಕ್ಕೆ ಕಾರ್ಯಕರ್ತರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಕೂಡ ಹೊರಭಾಗದಲ್ಲೂ ಕೂಡ ಇದ್ದಾರೆ. ಅಂದರೆ ಅವ್ರಿಗೆ ಒಳಗೆ ಬರೋದಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಸುಮಾರು 2,500 ಪೊಲೀಸರು ಬಿಗಿ ಬಸ್ತು ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ನಡೆಸಿ ಒಳಬಿಡಲಾಗ್ತದೆ. ಹೀಗಾಗಿ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕಾರ್ಯಕ್ರಮ ಸಮಾವೇಶದಲ್ಲಿ ಮೋದಿ ಪರವಾಗಿ ಘೋಷಣೆ ಸಿಗ್ತಾ ಇದೆ. ಜೈ ಶ್ರೀರಾಮ್ ಘೋಷಣೆ ಕೇಳ್ಬರ್ತಾ ಇದೆ. ಮೋದಿಯನ್ನು ನೇರವಾಗಿ ನೋಡೋದಕ್ಕೆ ಕಾರ್ಯಕರ್ತರು ಕಾತುರದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಸಂಪರ್ಕದಲ್ಲಿ ಶಶಿಧರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಪುನೀತ್ನ ಮಾತನಾಡಿಸ್ಬಿಡ್ತೀನಿ. ಪುನೀತ್, ಕಳೆದ 1.5 ವರ್ಷದಲ್ಲಿ ಮೋದಿ ಅವರ 3ನೇ ಭೇಟಿ ಶಿವಮೊಗ್ಗಕ್ಕೆ ಇದು. ಇಷ್ಟು ಬಾರಿ ಬಂದಿದ್ರು ಕೂಡ ಕಾರ್ಯಕರ್ತರ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಹೇಳಿ ಕೇಳಿ ಚುನಾವಣಾ ಪ್ರಚಾರ, ಅವರ ಭಾಷಣ, ಅವರನ್ನು ನೋಡಬೇಕು ಅಂತಕ್ಕಂಥ ಉತ್ಸಾಹ ಎಷ್ಟರ ಮಟ್ಟಿಗಿದೆ? ಯಾವ ಭಾಗದಿಂದ ಜನ ಆಗಮಿಸಿದ್ದಾರೆ? ಖಂಡಿತವಾಗ್ಲೂ ಅರವಿಂದ್, ಏನು ಲೋಕಸಭಾ ಚುನಾವಣೆ ಘೋಷಣೆ ಆದಂಥ ನಂತರದಲ್ಲಿ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಮೊದಲನೇ ಬಾರಿಗೆ ಆಗಮಿಸ್ತಾ ಇರೋ ದೃಶ್ಯಗಳಲ್ಲಿ ನೋಡೋದಾಗಿದೆ. ಶಿವಮೊಗ್ಗದ ಜನತೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ, ಅದ್ದೂರಿಯಾಗಿ ಒಂದು ಸ್ವಾಗತವನ್ನು ಕೋರೋದಕ್ಕೋಸ್ಕರ ಸಾಕಷ್ಟು ಜನ ಕೂಡ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಲೋಕಸಭಾ ಕ್ಷೇತ್ರಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಈ ಸಮಾವೇಶವನ್ನು ಕೂಡ ಶಿವಮೊಗ್ಗದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕಲ್ಲಿ ನಡೆಸುವಂತಹ ಈ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 3:10ಕ್ಕೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಆಗಮಿಸುವಂತಹ ಮೋದಿ ಅವ್ರಿಗೆ ಮತ್ತೆ ಸಾಕಷ್ಟು ಒಂದು ಕಾತುರದಿಂದ ಕಾಯ್ತಾರೆ ಮೋದಿ ಅವರು ನೋಡೋದಕ್ಕೋಸ್ಕರ. ಪ್ರಮುಖವಾಗಿ ಶಿವಮೊಗ್ಗಕ್ಕೆ 1.5 ವರ್ಷದಲ್ಲಿ 3ನೇ ಬಾರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮೋದಿ ಎನ್ನುವಂತಹ ಜಯಘೋಷವನ್ನು ಕೂಡ ಆಗ್ತಾ ಇರುವಂತದ್ದು. ಈ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ ಎನ್ನುವಂತಹ ಜಯಘೋಷವನ್ನು ಕೂಡ ಆಗ್ತಾ ಇರುವಂತದ್ದು. ಬರುವಂತಹ ಜನರಿಗೆ, ಅಂದ್ರೆ 4 ಲೋಕಸಭಾ ಕ್ಷೇತ್ರಗಳಲ್ಲಿರುವಂತಹ ಜನರನ್ನ ತಪಾಸಣೆ ಮಾಡಿ ನಂತರ ವೇದಿಕೆಗೆ ಕಳಿಸುವಂತಹ ಕೆಲಸ ಕೂಡ ಇಲ್ಲಿ ಸಿಬ್ಬಂದಿಯವರು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ದೃಷ್ಟಿಯಿಂದಾಗಿ ಎಲ್ಲಾ ರೀತಿಯಂತಹ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಆಗಮಿಸುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತಹ ಬೇರೆ 4 ರಿಂದ 5 ಡಿಸ್ಟ್ರಿಕ್ಟ್ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಗೊಂಡಿರುವಂತದ್ದು ಮತ್ತೆ ತಪಾಸಣೆ ಮಾಡುವಂತಹ ಕೆಲಸವೂ ಕೂಡ ಮಾಡ್ತಾ ಇರುವಂತದ್ದು.
ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅನ್ನುವಂತಹ ಜಯಘೋಷವನ್ನು ಕೂಡ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವಂತಹ ಸಮಾವೇಶಕ್ಕೆ 3:10ಕ್ಕೆ ನರೇಂದ್ರ ಮೋದಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದಾದ ನಂತರದಲ್ಲಿ ಒಂದು ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಂತರ ಅರವಿಂದ್. ಓಕೆ, ಶಶಿಧರ್ ಮತ್ತೆ ಪುನೀತ್ ಇಬ್ರಿಗೂ ಕೂಡ ಧನ್ಯವಾದ. ಸೊ ಜನ ಅಂತೂ ಅತ್ಯುತ್ಸಾಹದಲ್ಲಿದ್ದಾರೆ ಮೋದಿಯನ್ನು ನೋಡಬೇಕು ಅಂತ. ಅದರಲ್ಲೂ ಯೂತ್ಸ್, ಈ ಯುವ ಜನತೆ ಅಂತ ನಾವೇನು ಹೇಳ್ತೀವಿ, ಮೋದಿ ಅವರನ್ನು ನೋಡೋದಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆಯಿಂದಲೂ ಕೂಡ ಆಗಮಿಸಿದ್ದಾರೆ. ಸಹಜವಾಗಿಯೇ ಆ ಒಂದು ಆ ಉತ್ಸಾಹ, ಯಾಕೆಂದರೆ ಈ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಮೋದಿಯವ್ರನ್ನ ನಾವು ನೋಡೋಕ್ಕಾಗಲ್ಲ, ಅವ್ರ ಮಾತನ್ನು ಕೇಳೋಕ್ಕಾಗಲ್ಲ. ಹಾಗಾಗಿಯೇ ಈಗ ತೆಲಂಗಾಣದಿಂದ ನೇರವಾಗಿ ಶಿವಮೊಗ್ಗ ಸೊಗಾನಿ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ 2 ಗಂಟೆ 50 ನಿಮಿಷಕ್ಕೆ. ಅದಾದ ಬಳಿಕ 3 ಗಂಟೆ 10 ನಿಮಿಷಕ್ಕೆ ವೇದಿಕೆಗೆ ಬರ್ತಾರೆ. ವೇದಿಕೆಯಲ್ಲಿ ಸಹಜವಾಗಿ ಅವ್ರಿಗೊಂದು ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಒಂದು ಸನ್ಮಾನವನ್ನು ಮಾಡ್ತಾರೆ. ಸನ್ಮಾನ ಆದ ನಂತರ ನೇರವಾಗಿ ಪ್ರಧಾನಿ ಮೋದಿಯವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಭಾಷಣ ಇರುತ್ತೆ. ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ.